ಹಾಗೆ ವೀರು ಜನಗಳಿಗೋಸ್ಕರ ಮಾಡಿರೋ ಕೆಲಸಗಳಿಂದ ವೀರುಗೆ ತುಂಬ ಜನಪ್ರೀತಿ ಇದೆ. ಮೊದಲು ನಾವು ಅವನ ಜನಪ್ರೀತಿನ ಹೊಡಿಬೇಕು, ಅವನು ನೆಲ ಕಚ್ಚೋ ಹಾಗೆ ಮಾಡಬೇಕು. ಆಗ ನಾನು CM ಆಗಬೇಕು. ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಯಾವ ಗಂಗಾಧರ ಮೂರ್ತಿ ಅನ್ನೋ ಹೆಸರಿಂದ ಆ ವೀರು ಇಲ್ಲಿವರೆಗೂ ಮೆರಿತಿದ್ದಾನೋ ಅದೇ ಗಂಗಾಧರ ಮೂರ್ತಿ ಅನ್ನೋ ಹೆಸರಿಂದ ಮೂಲೆ ಸೇರಬೇಕು. ಗಂಗಾಧರ ಮೂರ್ತಿ ಅವ್ರ ಹೆಸರಿಂದನ? ಅದೇ ಸಾಧ್ಯ. ಅವ್ರು ಸತ್ತು ಎಷ್ಟೋ ವರ್ಷಗಳಾಗಿದೆ ಅಲ್ವಾ? ಹೌದು ಮದನ, ಗಂಗಾಧರ ಮೂರ್ತಿಯವರು ಹೇಗೆ ಹಾಸಿಗೆ ಹಿಡಿದ್ರು, ಅವ್ರು ಹೇಗೆ ಸತ್ತೋದ್ರು ಅನ್ನೋದು ನಿನಗೆ ಗೊತ್ತಾ? ಮಾಮ್, ಅದೇನೋ ಕಾಯಿಲೆಯಿಂದ ಸತ್ರು ಅಂತ ಹೇಳಿದ್ದೆ ಅಲ್ವಾ? ಋತುಮತಿ ಆಗೋದ್ರ ಬಗ್ಗೆ ಮೂಢನಂಬಿಕೆ, ಮೌಢ್ಯತೆ ಎಲ್ಲ ಇದೆ. ಇದೆಲ್ಲ ಬೇಗ ಕಾರ್ಯರೂಪಕ್ಕೆ ಬರುತ್ತೆ. ಲೇಟ್ ಆಗ್ತದೆ. ಸರಿ ಸರ್, ಇನ್ನು ಒಂದೇ ಒಂದು ಪ್ರಶ್ನೆ ಇದೆ ಸರ್. ಅಲ್ಲ, ಈ ಲೇಟ್ ಆಗ್ತದೆ ಬಿಡಿ. ಸರ್, ಅದು ಗಂಗಾಧರ ಮೂರ್ತಿಗಳ ಬಗ್ಗೆ. ಅವ್ರ ಬಗ್ಗೆನ? ಅವರು ನನ್ನ ಪಾಲಿಗೆ ದೇವರು. ಅವ್ರು ಹಾಕೊಟ್ಟಿದ್ದ ದಾರಿಲೇ ನಾವೆಲ್ಲ ನಡೀತಾ ಇದ್ದೀವಿ. ಅರೆ, ವೀರು ಇನ್ನೂ ಹೊರಟಿಲ್ವಾ? ಹೊರಗಡೆ ಯಾರ ಹತ್ರನ ಮಾತಾಡ್ತಿರೋ ಹಾಗಿದೆ. ಯಾರಿರ್ಬಹುದು? ಅಮ್ಮ ನೀವಿರಿ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಬೇಡ ಬೇಡ, ನಾನೇ ಹೋಗಿ ನೋಡ್ತೀನಿ. 4 ಹೆಜ್ಜೆ ನಡೆದ್ರೆ ನನಗೂ ಆರಾಮ್ ಅನ್ಸುತ್ತೆ. ಅವರ ಸ್ಮಾರಕ ಸರ್ಕಾರ ಅವ್ರ ಹೆಸರಲ್ಲಿ ಒಂದು ಕಾರ್ಯಕ್ರಮನ ಆಯೋಜಿಸಿದೆ. ಸರ್, ನಾವು ಕೇಳ್ತಾ ಇರೋದು ಗಂಗಾಧರ ಮೂರ್ತಿಗಳ ಸಾವಿನ ಬಗ್ಗೆ. ರಾಜ್ಯದಲ್ಲಿ ಅವ್ರ ಸಾವಿನ ಬಗ್ಗೆ ಒಂದು ಸುದ್ದಿ ಹರಿದಾಡ್ತಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಾವಿನ ಸುದ್ದಿನ ಏನು ಓಡಾಡ್ತಿದೆ? ಏನು ಸುದ್ದಿ ಹರಡ್ತಾ ಇದೆ ಅವ್ರ ಸಾವಿನ ಬಗ್ಗೆ? ಸರ್, ಅವ್ರ ಸಾವು ಸಹಜವಾದಲ್ಲ, ಕೊಲೆ ಅಂತ ಸುದ್ದಿ ಇದೆ. ಏನ್ ಹೇಳ್ತಾ ಇದ್ದೀರಿ ನೀವು? ಹೌದು ಸರ್, ಗಂಗಾಧರ ಮೂರ್ತಿ ಅವರ ಕೊಲೆನ ನೀವೇ ಮಾಡಿಸಿ ಅವ್ರ ಸಾವಿಗೆ ಬಂದಿದ್ದೀರಾ ಅಂತ ಜನಗಳು ಮಾತಾಡ್ಕೊಂತಿದ್ದಾರೆ ಸರ್. ಅಧಿಕಾರದ ಆಸೆಗೆ ನೀವೇ ಅವ್ರ ಕೊಲೆ ಮಾಡಿದ್ದೀರಾ ಅಂತ ಎಲ್ಲ ಕಡೆ ಸುದ್ದಿ ಇದೆ. ಏನ್ ಬೊಗಳ್ತಾ ಇದ್ದೀರಾ? ನನ್ನ ದೇವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತೀರಾ? ಯಜಮಾನ್ರಿ, ಅಮ್ಮರು ಬರ್ತೀವ್ರೆ. ಅಮ್ಮ, ಇಲ್ಲಿವರೆಗೆ ಬರಕ್ ಹೋದ್ರಿ? ಅದೇ ಕಣೋ, ಅಲ್ಲೇನೋ ಗಲಾಟೆ ನಡೆದಂಗೆ ಕಾಣಿಸ್ತಾ ಇತ್ತು, ಅದಕ್ಕೆ ಬಂದೆ ನೋಡಕ್ಕೆ. ಗಲಾಟೆನಾ? ಹಾ, ಗಲಾಟೆ ಎಲ್ಲ ಏನಿಲ್ಲಮ್ಮ. ಅದು ಯಜಮಾನ್ರು ಮನೇಲಿ ಇದಾರಲ್ಲ, ಅದಕ್ಕೆ ಚೈಕರ್ ಹಾಕಕ್ಕೆ ಒಂದಷ್ಟು ಜನ ಬಂದಿದ್ರು. ಆಮೇಲೆ ಅದ್ಯಾರು ಇಂಟರ್ವ್ಯೂಗೆ ಅಂತ ಬಂದಿದ್ರು. ಇಂಟರ್ವ್ಯೂ ಮುಗೀತಿಗೆ ವಾಪಸ್ ಹೋದ್ರು ಅಷ್ಟೇ. ಅಷ್ಟೇನಾ? ಸರಿ ಸರಿ, ನಾನು ಇಲ್ಲ ವಾಕ್ ಮಾಡ್ತಾ ಇರ್ತೀನಿ. ಸರಿಮ್ಮ.
ಇದೆಯಾ ಹೆಸರಲ್ಲಿ ಬಾಯಿಗೆ ಬಂದಂಗೆ ಕೇಳ್ತೀರಾ? ಅದಕ್ಕೆ ಜನ ಕೇಳ್ತಿದ್ದಾರೆ, ಜನರ ಮನಸ್ಸಲ್ಲಿದೆ ಅನ್ನೋ ನೆಪ ಬೇರೆ. ಒಂದು ಮೊಬೈಲಲ್ಲಿ ಇಂಟರ್ನೆಟ್ ನಿಮ್ಮಂತ ಮಂಗಗಳನ್ನ ಮೆರೆಸೋದಕ್ಕೆ ಒಂದಷ್ಟು ಜನ ಫಾಲೋವರ್ಸ್. ಇದಿದ್ಬಿಟ್ರೆ ನೀವು ಬಿಡೋದವ್ರು ಆಗ್ಬಿಡ್ತೀರಾ? ಇನ್ನೊಂದ್ಸಲ ಈ ಕಡೆ ಕಂಡ್ರೆ ಪ್ರಾಚಾರ ಬಿಡಿಸ್ಬಿಡ್ತೀನಿ. ಅಣ್ಣ, ಅವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಇವತ್ತಿನ ಕಾಲದಲ್ಲಿ ವಿಚಾರವಂತರು ಬುದ್ಧಿವಂತರಿಗಿಂತ ಬೊಗಳೋ ನಾಯಿಗಳಿಗೆ ಪಟಲಾಮ್ ಜಾಸ್ತಿ. ಇನ್ಯಾವತ್ತೂ ಅವ್ರು ನಮ್ಮ ಮನೆ ಕಡೆ ಬರಬಾರ್ದು. ಹಾಗೆ ಬೈದ್ ಕಳಿಸಿ ನಡಿಯೋಣ ಹೋಣ. ಏಯ್, ನೀನೇನು ಬರೋದು ಬೇಡ, ಇಲ್ಲೇ ಇರು. ಹಲೋ ಮೇಡಮ್, ಫುಟೇಜ್ ಎಲ್ಲ ಕರೆಕ್ಟಾಗಿ ಸಿಗ್ತಾ? ಎಲ್ಲ ಕವರ್ ಆಗಿದೆ ಮೇಡಮ್. ಬಿಸಿ ಬಿಸಿ ಸುದ್ದಿ ನನ್ನ ಕ್ಯಾಮ್ರಾದಲ್ಲಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ವೈರಲ್ ಆಗುತ್ತೆ. ಎಲ್ಲ ನ್ಯೂಸ್ ಚಾನೆಲ್ಗೂ ಸೋಷಿಯಲ್ ಮೀಡಿಯಾಗೂ ಇವತ್ತು ಹಬ್ಬದೂಟ ಮೇಡಮ್. ಬಿಸಿ ಬಿಸಿ ಸುದ್ದಿ.